ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ VTU ಅಪ್ಡೇಟ್ಸನ್ನು ಕೊಡ್ತಾ ಇದ್ದೇನೆ. ಈಗ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ನ ರಿಸಲ್ಟ್ ಬಂದಿದೆ. ಅಂದರೆ ಯಾರ್ಯಾರು ಫಸ್ಟ್ ಇಯರ್ಲಿ ಇದ್ದೀರಾ ಆ ಸ್ಟೂಡೆಂಟ್ಗಳ ರಿಸಲ್ಟ್ ಬಂದಿದೆ, ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಿದೆ. ಸರ್, ಒಂದು ರಿವ್ಯಾಲ್ಯೂಯೇಷನ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಮತ್ತು ಮೇಕಪ್ ಎಕ್ಸಾಮ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೇನೆ. ಓಕೆ, ಫಸ್ಟ್ ಆಫ್ ಆಲ್ ರಿವ್ಯಾಲ್ಯೂಯೇಷನ್ ಫಾರ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಿದೆ. ಸರ್, ನಾವು ರಿವ್ಯಾಲ್ಯೂಯೇಷನ್ ಹಾಕೋದು ಯಾವಾಗ? ಇಲ್ಲಿ ನೋಡಿ, ಫಸ್ಟು ರಿವ್ಯಾಲ್ಯೂಯೇಷನ್ ನೋಡಿದಾಗ ಇದನ್ನು ಯಾವುದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ 20th August 2025. ಸಬ್ಮಿಷನ್ ಆಫ್ UG ಅಪ್ಲಿಕೇಶನ್ ಫಾರ್ಮ್ಸ್ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್. ಈಗ ನಿಮಗೆ BE BTech ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್, ಎನಿವೆ ಥರ್ಡ್ ಮತ್ತು ಫೋರ್ತ್ ಸೆಮ್, ಮೀನಿಂಗ್ ಟು ಸೇ ದ್ಯಾಟ್ ಫೋರ್ತ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಬಗ್ಗೆ ಸರ್ಕ್ಯುಲರ್ನ ರಿಲೀಸ್ ಮಾಡಿ ಆಗಿದೆ. ಅವ್ರದ್ದು ರಿವ್ಯಾಲ್ಯೂಯೇಷನ್ ಇದು ಕೂಡ ಆಗಿದೆ, ಅಪ್ಲಿಕೇಶನ್ ಡೇಟು ಕೂಡ ಆಗಿದೆ. ದಿಸ್ ಈಸ್ ಓನ್ಲಿ ಫಾರ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸು. ನೋಡಿ, ಆನ್ಲೈನ್ ಸಬ್ಮಿಷನ್ ಆಫ್ ರಿವ್ಯಾಲ್ಯೂಯೇಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸು ಅಪ್ಲಿಕೇಶನ್ ಬೈ ದ ಕಾಲೇಜಸ್ಸು 28/2025 ಇಂದ ಸ್ಟಾರ್ಟ್ ಆಗಿ 23ವರೆಗೆ ಇದೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ, ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ 23ವರೆಗೂ ಟೈಮ್ ಇದೆ. ಬಟ್ 23ವರೆಗೆ ವೆಯ್ಟ್ ಮಾಡಬೇಡಿ. ನಾಳೆ ಅಥವಾ ನಾಡಿದ್ದೊಳಗಡೆ ದಯವಿಟ್ಟು ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತಿದ್ದವರು ಹಾಕ್ಕೊಳ್ಳಿ, ಆಯಿತಾ? ಇನ್ ಕೇಸ್ ನಿಮಗೆ ಲೇಟ್ ಆದರೆ, ಅಂದರೆ ವಿತ್ ಪೆನಾಲ್ಟಿ 500 ರೂಪೀಸ್ ಎಕ್ಸ್ಟ್ರಾ ಪೆನಾಲ್ಟಿ ತಗೊಳ್ತಾರೆ. 25th ಟೈಮ್ ಇದೆ. ನಿಮಗೆ ಪೆನಾಲ್ಟಿ ಕಟ್ಟಿ ನಾನು ಮಾಡ್ತೇನೆ ಅಂತಿದ್ರೆ 2 days ಲೇಟ್ ಮಾಡಿದ್ರು ಓಕೆ, ನಿಮ್ಮ ಹತ್ರ ಹಣ ಇದ್ದರೆ. ಇಲ್ಲ ಸರ್, ನಾನು ಅಷ್ಟರೊಳಗಡೆ ಮಾಡ್ತೇನೆ ಅಂತ ಹೇಳಿದ್ರೆ ಬೆಟರು, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು. ಓಕೆ, 23rd ಒಳಗಡೆ ದಯವಿಟ್ಟು ಫೋಟೋ ಕಾಪಿನ ತಗೊಳ್ಳಿ, ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ, ಸರಿನಾ? ಈಗ ಇದಿಷ್ಟು ಯಾವುದು ನಿಮ್ಮದು ರಿವ್ಯಾಲ್ಯೂಯೇಷನ್ ರಿಲೇಟೆಡ್. ಓಕೆ, 23rd ಲಾಸ್ಟ್ ಡೇಟು. ಯಾರ್ಯಾರು ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂತಿದ್ದಾರೆ ದಯವಿಟ್ಟು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ. 23rd ಒಳಗಡೆ ಮಾಡಿ, 22nd 21st ಮಾಡಿದರೆ ಬೆಟರ್, ಆಯಿತಾ? ಇದು ರಿವ್ಯಾಲ್ಯೂಯೇಷನ್. ಈಗ ಸರ್, ಮೇಕಪ್ ಎಕ್ಸಾಮ್ ಬಗ್ಗೆ ಹೇಳಿ. ಮೇಕಪ್ ಎಕ್ಸಾಮ್ ಬಗ್ಗೆ ಒಂದು ಸರ್ಕ್ಯುಲರನ್ನು ಕೊಟ್ಟಿದ್ದಾರೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಮೇಕಪ್ ಎಕ್ಸಾಮ್ ಯಾರ್ಯಾರು ಬರೀಬೋದು? ಈಗ ಮೇಕಪ್ ಎಕ್ಸಾಮ್ ಬಗ್ಗೆ ಟೈಮ್ ಟೇಬಲ್ ಇನ್ನೂ ಕೊಡಲಿಲ್ಲ, ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ವಿ ವಿಲ್ ಬಿ ಶಾರ್ಟ್ಲಿ ರಿಲೀಸಿಂಗ್ ದ ಡ್ರಾಫ್ಟ್ ಟೈಮ್ ಟೇಬಲ್ ಫಾರ್ ಬೋತ್ ದ ಮೇಕಪ್ ಆ್ಯಂಡ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಪ್ಲಸ್ ಇದಕ್ಕೆ ಮೇಕಪ್ ಎಕ್ಸಾಮಿಗೆ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ, ಆಯಿತಾ? ಶಾರ್ಟ್ಲಿ ರಿಲೀಸ್ ಮಾಡ್ತಾರೆ. ದ ಕಂಟೆಂಟ್ಸ್ ಆಫ್ ದಿ ಸರ್ಕ್ಯುಲರ್ ಮಸ್ಟ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ಆಲ್ ದ ಕನ್ಸರ್ನ್ಡ್. ಅಂದರೆ ಇನ್ನು ನೋಟಿಸ್ನ ಕನ್ಸರ್ನ್ಡ್, ಈಗ ಪ್ರಿನ್ಸಿಪಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಈಗ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಸಮ್ಮರ್ ಸೆಮಿಸ್ಟರ್ ಮತ್ತು ನಿಮ್ಮ ಮೇಕಪ್ ಎಕ್ಸಾಮ್ ಇದು ಸರ್ಕ್ಯುಲರ್ನ ಪ್ರಕಾರ ಟೈಮ್ ಟೇಬಲ್ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಮಾಡ್ತಾರೆ ಒಂದು 1 week ಒಳಗಡೆ, 3-4 days ಒಳಗಡೆ ನನ್ನ ಪ್ರಕಾರ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ಈಗ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ಈಗ ಎಲ್ಲರದ್ದು ಕೂಡ ಈಗ ಆಲ್ಮೋಸ್ಟ್ ಹೆಚ್ಚಿನವ್ರದ್ದು ಎಲ್ಲರದ್ದು ಈಗ 2022 ಸ್ಕೀಮ್ ಇದೆ. ಎಲ್ಲ ಹೆಚ್ಚಿನವ್ರದ್ದು 2019 ಸ್ಕೀಮು ಇದೆ. ಬಟ್ ಇವಾಗ ಪ್ರೆಸೆಂಟ್ಲಿ ಯಾರ್ಯಾರು ಇದರಲ್ಲಿದ್ದೀರಾ, ಆ್ಯಕ್ಟಿವ್ ಆಗಿ ಓದ್ತಾ ಇದ್ದೀರಾ, ನಿಮ್ಮದು ಆಲ್ಮೋಸ್ಟ್ 2022 ಸ್ಕೀಮ್ ಇದೆ. ಕೇಳ್ಕೊಳ್ಳಿ, ನೀವೀಗ 2024-25 ಇಂಜಿನಿಯರಿಂಗ್ ಜಾಯಿನ್ ಆಗಿದ್ದಿದ್ರೆ, ಅಂದರೆ ಇವಾಗ ಫಸ್ಟ್ ಇಯರ್ಲಿದ್ದು ಫಸ್ಟ್ ಸೆಮ್ ಎಕ್ಸಾಮ್ ಆಗಿದೆ, ಸೆಕೆಂಡ್ ಸೆಮ್ ಎಕ್ಸಾಮು ಆಗಿದೆ ನಿಮ್ಮದು, ಆಯಿತಾ? ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಅಪ್ಗ್ರೇಡ್ ಬಂದಿದೆ ಅದರದ್ದು ನೀವು ಮೇಕಪ್ ಎಕ್ಸಾಮಲ್ಲಿ ಬರೀಬೋದು, ಗೊತ್ತಾಯ್ತಾ? ಯಾರ್ಯಾರು ಫಸ್ಟ್ ಇಯರ್ಲಿದ್ದೀರಾ, ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಕಂಪ್ಲೀಟ್ ಮಾಡಿದ್ದೀರಾ, ಈಗ ಫಸ್ಟ್ ಸೆಮ್ಮಲ್ಲಿ ಯಾವುದೋ ಒಂದು ಬ್ಯಾಕ್ಲಾಗ್ ಆಗಿರ್ಬೋದು ಅಥವಾ ಸೆಕೆಂಡ್ ಸೆಮ್ಮಲ್ಲಿ ಯಾವುದೋ ಒಂದು ಬ್ಯಾಕ್ಲಾಗ್ ಆಗಿರ್ಬೋದು, ಅದರದ್ದು ಎಕ್ಸಾಮನ್ನು ನೀವು ಮೇಕಪ್ ಎಕ್ಸಾಮಲ್ಲಿ ಬರೀಬೋದು, ಕರೆಕ್ಟಾ? ಮೇಕಪ್ ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ನಿಮ್ಮ ಸೆಕೆಂಡ್ ಇಯರ್ ಕ್ಲಾಸಸ್ಗಳನ್ನು ಕಮೆನ್ಸ್ ಮಾಡಲಿಕ್ಕೂ ಮುಂಚೆ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ. ಸೊ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಯಾವುದೇ ಸಬ್ಜೆಕ್ಟ್ ಬ್ಯಾಕ್ ಇದ್ದರೂ ಕೂಡ ನೀವು ಬರೀಬೋದು, ಸರಿನಾ? ಈಗ ಯಾರ್ಯಾರು ಸೆಕೆಂಡ್ ಇಯರ್ಲಿದ್ದೀರಾ, ಅಂದರೆ ಥರ್ಡ್ ಸೆಮ್ ಬರೆದಿದ್ದೀರಾ, ರೀಸೆಂಟಾಗಿ ನಿಮಗೆ ಫೋರ್ತ್ ಸೆಮ್ ರಿಸಲ್ಟ್ ಬಂದಿದೆ, ಸರಿನಾ? ಅವರು ಯಾವುದ್ಯಾವ್ದ್ರದ್ದು ಮೇಕಪ್ ಎಕ್ಸಾಮ್ ಬರೀಬೋದು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟು. ಅಂದರೆ ಯಾರು ಈಗ ಸೆಕೆಂಡ್ ಇಯರ್ಲಿದ್ದೀರಾ, ಅಂದರೆ ನೀವು ಅಡ್ಮಿಷನ್ ಆಗಿದ್ದು ಯಾವಾಗ 2023-24 ಅಡ್ಮಿಷನ್ ಆಗಿರ್ಲಿಕ್ಕೆ ಹೋಗಿ ನೀವು ಇವಾಗ ಸೆಕೆಂಡ್ ಇಯರ್ಲಿದ್ದೀರಾ. ಸೆಕೆಂಡ್ ಇಯರ್ಲಿದ್ದು ಹೂ ಹ್ಯಾವ್ ಕಂಪ್ಲೀಟೆಡ್ ದೇರ್ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ ಡ್ಯೂರಿಂಗ್ 2024 and 25, ಅಂದರೆ ಈ ವರ್ಷ ಮೊನ್ನೆ ನಿಮಗೆ ಫೋರ್ತ್ ಸೆಮ್ ರಿಸಲ್ಟ್ ಬಂದಿದೆ. ಅವರು ಎಲಿಜಿಬಲ್ ಟು ಮೇಕಪ್ ಎಕ್ಸಾಮ್ ಆ್ಯಸ್ ಪರ್ ದ ಅಬೋವ್ ರೆಫರೆನ್ಸ್ ನಂಬರ್ 1 and 2. ಅಬೋವ್ ರೆಫರೆನ್ಸ್ ನಂಬರ್ 1 and 2 ಅಂದರೆ ಏನು ಗೊತ್ತುಂಟಾ? ನೀವು ಇವಾಗ ಫೋರ್ತ್ ಸೆಮ್ ಎಕ್ಸಾಮ್ ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನೀವು ಯಾವುದ್ಯಾವ್ದ್ರದ್ದು ಮೇಕಪ್ ಎಕ್ಸಾಮ್ ಬರಿಬೋದು. ಸರ್, ನಂದು ಫಸ್ಟ್ ಸೆಮ್ಮಲ್ಲಿ ಮತ್ತು ಸೆಕೆಂಡ್ ಸೆಮ್ಮಿದು ಮೇಕಪ್ ಎಕ್ಸಾಮ್ ಇದೆ, ಅಂದರೆ ಎಕ್ಸಾಮ್ F ಗ್ರೇಡ್ ಬಂದಿದೆ, ಅದ್ರದ್ದು ಬರಿಬೋದಾ? ಇಲ್ಲ. ನೀವು ಮೇಕಪ್ಪಲ್ಲಿ ಬರಿಬೇಕಾಗಿದ್ದು ನಿಮ್ಮದು ಥರ್ಡ್ ಸೆಮ್ಮಲ್ಲಿ ಯಾವುದಾದ್ರೂ ಬ್ಯಾಕ್ ಆಗಿದ್ದರೆ, ಫೋರ್ತ್ ಸೆಮ್ಮಲ್ಲಿ ಯಾವುದಾದ್ರೂ ಬ್ಯಾಕ್ ಆಗಿದ್ದರೆ ಅದನ್ನು ಮಾತ್ರ ಬರೀಲಿಕ್ಕಾಗೋದು. ವೆರಿ ಇಂಪಾರ್ಟೆಂಟ್.
ಥರ್ಡ್ ಮತ್ತು ಫೋರ್ತ್ ಸೆಮ್ಮಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಬ್ಯಾಕ್ ಆಗಿದ್ದರೆ ಅದನ್ನು ಮಾತ್ರ ನೀವು ಮೇಕಪ್ಪಲ್ಲಿ ಬರಿಬೋದು. ಫಸ್ಟ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಯಾವುದಾದ್ರೂ ಬ್ಯಾಕ್ ಆಗಿದ್ದರೆ ನೀವು ಬರೀಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಅವರಲ್ಲಿ ಹೇಳ್ತಾ ಇರೋದು ಎಲಿಜಿಬಲ್ ಟು ಮೇಕಪ್ ಎಕ್ಸಾಮ್ ಆ್ಯಕ್ಸ್ ಪರ್ ದ ರೆಫರೆನ್ಸ್ ಅಂದರೆ ಅದಕ್ಕೆ ಸಪ್ರೇಟಾಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ನೀವು ಥರ್ಡ್ ಮತ್ತು ಫೋರ್ತ್ ಸೆಮ್ಮಲ್ಲಿ ನಿಮ್ಗೆ ಯಾವುದಾದ್ರೂ ಬ್ಯಾಕ್ ಆಗಿದ್ದಿದ್ರೆ ಅದನ್ನು ಮೇಕಪ್ ಎಕ್ಸಾಮಲ್ಲಿ ಬರ್ಕೊಳ್ಬೋದು. ಇನ್ನು ಯಾರ್ಯಾರು 2022-23 ಜಾಯ್ನ್ ಆಗಿದ್ರೆ ನೀವು ಇವಾಗ ಆ್ಯಕ್ಚುಲಿ ಥರ್ಡ್ ಇಯರಲ್ಲಿ ಇರ್ತೀರಾ, ಸರಿನಾ? ಅಂದರೆ 5th ಸೆಮ್ 6th ಸೆಮ್ ಕಂಪ್ಲೀಟ್ ಆಗಿದೆ, ರೀಸೆಂಟಾಗಿ 6th ಸೆಮ್ ರಿಸಲ್ಟ್ ಬಂದಿದೆ. ನೀವು ಯಾವ್ದು ಮೇಕಪ್ ಎಕ್ಸಾಮನ್ನು ಬರಿಬೋದು? ನೀವು ಓನ್ಲಿ 5th ಮತ್ತು 6th ಸೆಮ್ಮಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ F ಗ್ರೇಡ್ ಬಂದಿದ್ದರೆ ಮೇಕಪ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಬೋದು. ಕರೆಕ್ಟ್ ಕೇಳ್ಕೊಳ್ಳಿ. ಅಂದರೆ ಸಿಂಪಲ್, ನೀವು ಫಸ್ಟ್ ಇಯರಲ್ಲಿದ್ದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅವೆರಡರಲ್ಲಿ ಯಾವುದಾದ್ರೂ ಬ್ಯಾಕ್ ಆಗಿದ್ದಿದ್ರೆ ಅಥವಾ ಎಫ್ ಅಂತ ಬಂದಿದ್ದಿದ್ರೆ F ಗ್ರೇಡ್ ಅಂತ ಬಂದಿದ್ದಿದ್ರೆ ಅದರದ್ದು ಎಕ್ಸಾಮ್ ಮೇಕಪ್ಪಲ್ಲಿ ಬರಿಬೋದು, ಆಯಿತಾ? ಇನ್ನು ಸೆಕೆಂಡ್ ಇಯರಲ್ಲಿದ್ದು ಥರ್ಡ್ ಮತ್ತು ಫೋರ್ತ್ ಸೆಮ್ ಇದು ಯಾವುದಾದ್ರೂ ಸಬ್ಜೆಕ್ಟ್ ಬ್ಯಾಕ್ ಆಗಿದ್ದರೆ ಅದನ್ನು ಮೇಕಪ್ಪಲ್ಲಿ ಬರಿಬೋದು. ಫಸ್ಟ್ ಸೆಕೆಂಡ್ ಸೆಮ್ ಇದು ಬರಲಿಕ್ಕೆ ಆಗೋದಿಲ್ಲ. ಥರ್ಡ್ ಮತ್ತು ಫೋರ್ತ್ ಸೆಮ್ ಇದು ನೀವು ಬರಿಬೋದು ಯಾವುದಾದ್ರೂ ಬ್ಯಾಕ್ ಇದ್ದರೆ. ಇನ್ನು ನೀವು 6th ಸೆಮ್ ಈಗ ಕಂಪ್ಲೀಟ್ ಮಾಡ್ಕೊಂಡಿದ್ದು ಮೇಕಪ್ ಎಕ್ಸಾಮಲ್ಲಿ ನೀವು 5th ಮತ್ತು 6th ಸೆಮ್ಮಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಬ್ಯಾಕ್ ಆಗಿದ್ದಿದ್ರೆ ಅದನ್ನು ಮೇಕಪ್ ಎಕ್ಸಾಮಲ್ಲಿ ಬರ್ಕೊಳ್ಬೋದು, ಸರಿನಾ? ಇದಿಷ್ಟು ಮೇಕಪ್ ಎಕ್ಸಾಮ್. ಇದು ಟೈಮ್ ಟೇಬಲ್ನ ರಿಲೀಸ್ ಮಾಡಲಿಲ್ಲ, ಇದ್ರದ್ದು ಹೇಳಿದ್ದೇನೆ ಆಲ್ರೆಡಿ. ರಿವ್ಯಾಲ್ಯೂಯೇಷನ್ ಇದೆ, ಫೋಟೋ ಕಾಪಿದು 23rd ಟೈಮ್ ಇದೆ. ಅಷ್ಟು ಒಳಗಡೆ ಆದಷ್ಟು ಬೇಗ ನಿಮ್ಮದು ರಿವ್ಯಾಲ್ಯೂಯೇಷನ್ ಹಾಕೋದಿದ್ರೆ ಹಾಕ್ಬೋದು, ಸರಿನಾ? ಇದಿಷ್ಟು ಅಪ್ಡೇಟ್ಗಳು. ಇನ್ನೇನಾದರೂ ಅಪ್ಡೇಟ್ಗಳಿದ್ದರೆ ಟೈಮ್ ಟೇಬಲ್ ಏನಾದರೂ ರಿಲೀಸ್ ಮಾಡಿದರೆ VTU ಕಡೆಯಿಂದ ನಾನು ಖಂಡಿತ ಅಪ್ಡೇಟನ್ನು ಕೊಡ್ತಾರೆ. ಈ ಅಪ್ಡೇಟ್ ನಿಮಗೆ ಆನ್ ಟೈಮ್ ನಿಮ್ಮ ಇದಕ್ಕೆ ನೋಟಿಫಿಕೇಷನ್ ಬರಬೇಕು ಅಂತಿದ್ರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ರಿವ್ಯಾಲ್ಯೂಯೇಷನ್ ಸರ್ ನನಗೆ ಪಕ್ಕ 100% ಬರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನೋರು ದಯವಿಟ್ಟು ರಿವ್ಯಾಲ್ಯೂಯೇಷನಿಗೆ ಹಾಕಿ, ಸರಿನಾ? ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.